Good morning, students. In the previous class, we have discussed about first chapter, Statistics for Economics. Today class, we are going to organization of data. Very important ಇದು organization of data. ಇದರಲ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಟ್ ಕೊಡ್ತಾರೆ. ಅದು ಹೆಂಗೆ ಅಂದರೆ ಟೇಬಲ್ ಕ್ರಿಯೇಟ್ ಮಾಡಬೇಕು. ಒಂದು ಕ್ಲಾಸ್ ಕ್ರಿಯೇಟ್ ಮಾಡಬೇಕು, ಇನ್ನೊಂದು ಅಬ್ಸರ್ವೇಷನ್ ಇರಬೇಕು, ಇನ್ನೊಂದು ಟ್ಯಾಲಿ ಮತ್ತೆ ಫ್ರೀಕ್ವೆನ್ಸಿ ಅಂಡ್ ಅಗೇನ್ ಮಿಡ್ ಪಾಯಿಂಟ್. ಏನು ಇದಾಗಂತಂದ್ರೆ ಪ್ರಿಪೇರ್ ಎ ಟ್ಯಾಲಿ ಮಾರ್ಕಿಂಗ್ ಚಾರ್ಟ್ ಆಫ್ ದ ಮಾರ್ಕ್ಸ್ ಇನ್ ಎಕನಾಮಿಕ್ಸ್ ಸ್ಕೋರ್ಡ್ ಬೈ 70 ಸ್ಟೂಡೆಂಟ್ಸ್. 70 ಸ್ಟೂಡೆಂಟ್ಸ್ಗಳ ಸ್ಕೋರ್ ಮಾಡಿದ್ದಾರೆ ಇನ್ ಆನ್ ಎಕ್ಸಾಮಿನೇಷನ್. ಪರೀಕ್ಷೆಯಲ್ಲಿ 70 ಸ್ಟೂಡೆಂಟ್ಸ್ಗಳು ಸ್ಕೋರ್ ಮಾಡಿದ್ದಾರೆ. ಅದು ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ 28, 17, 15, 22, 29, 21, 23, 27, 18, again 12, 7, 2, 9, 4, 1, 8, 3, 10, 5, 20, 16, 12, 8, 4, 33, 27, 21, 15, 3, 36, 27, 21, 15, 3, 37, 16, 28, 9, 2, again 4, 6, 32, 31, 29, 18, 14, 13, 15, 11, 9, 7, 1, 5, 37, 32, 23, 24, again 20, 19, 25, again 19, 2, 5, 19, 25, 19, 20, 6, 9, 30. ಇದು 70 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಮಾರ್ಕ್ಸ್ ಎಷ್ಟು ತೆಗೆದಿದ್ದಾರೋ ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ಪ್ರಿಪೇರ್ ಎ ಟ್ಯಾಲಿ ಮಾರ್ಕಿಂಗ್ ಚಾರ್ಟ್ ಆಫ್ ದ ಮಾರ್ಕ್ಸ್ ಇನ್ ಎಕನಾಮಿಕ್ಸ್ ಕೋಡ್ ಬೈ 70 ಸ್ಟೂಡೆಂಟ್ ಇನ್ ಅ ಎಕ್ಸಾಮಿನೇಷನ್. ನಾವು ಟ್ಯಾಲಿ ಪ್ರಿಪೇರ್ ಮಾಡಬೇಕು, ಒಂದು ಚಾರ್ಟ್ ಮಾಡಬೇಕು. ಫಸ್ಟ್ ಏನು ಮಾಡ್ಕೋಬೇಕು, ಕ್ಲಾಸ್ ಅಂದರೆ ಡಿಫರೆನ್ಸ್ ಲೋಯೆಸ್ಟ್ ಇಂದ ಹೈಯೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಓಕೆನಾ? ಫಸ್ಟ್ ಕ್ಲಾಸ್ ಯಾವ ಥರ ಕ್ಲಾಸ್ ಮಾಡ್ಕೋಬೇಕು, ಲೈಕ್ ಹಿಂಗೆ ಕ್ಲಾಸ್ 1. ಓಕೆ, ನೆಕ್ಸ್ಟ್ second thing is observation. Okay, first class ಆಮೇಲೆ observation. Third thing is tally.
Okay, first thing is class, second thing is observation, third thing is tally, fourth one frequency. Okay, fifth one midpoint. ಇದು ಚಾರ್ಟ್. ಇಷ್ಟು ಮಾಡಬೇಕು. ಫಸ್ಟ್ ಕ್ಲಾಸ್, ಸೆಕೆಂಡ್ ಥಿಂಗ್ ಈಸ್ ಅಬ್ಸರ್ವೇಷನ್, ಆಮೇಲೆ ಟ್ಯಾಲಿ, ಆಮೇಲೆ ಫ್ರೀಕ್ವೆನ್ಸಿ, ಆಮೇಲೆ ಮಿಡ್ ಪಾಯಿಂಟ್. ಫಸ್ಟ್ ಏನ್ ಮಾಡಬೇಕು? ಕ್ಲಾಸ್ ನೋಡ್ಕೊಳ್ಳಿ. ಹೆಂಗೆ ಅಂದ್ರೆ ಫಸ್ಟ್ ನಂಬರ್ಸ್ಗಳನ್ನ ಥಿಂಕ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ಲಾಸ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ 0 to 10. ಓಕೆ, ನೆಕ್ಸ್ಟ್ 10 to 20. ಓಕೆ, ನೆಕ್ಸ್ಟ್ 20 to 30. ಓಕೆ, 0 to 10, 10 to 20, 20 to 30, 30 to 40. ಬಿಕಾಸ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮಿನಿಮಮ್ ನಂಬರ್ 1, ಮ್ಯಾಕ್ಸಿಮಮ್ ನಂಬರ್ 36. ಓಕೆ, 37 ಇದೆ ಮ್ಯಾಕ್ಸಿಮಮ್ ನಂಬರ್. ಸೊ ನೀವು ಕ್ಲಾಸ್ನ 0 to 10 ಅಂತ ಮಾಡ್ಕೋಬಹುದು. ಆಯ್ತಾ? 10 to 20, ಅಗೇನ್ 20 to 30, 30 to 40. ಓಕೆ, ಮಿನಿಮಮ್ ನಂಬರು ಲೈಕ್ 1. ಓಕೆ, ಮ್ಯಾಕ್ಸಿಮಮ್ ನಂಬರ್ 37. ಅರ್ಥ ಆಯ್ತಾ? ಓಕೆ, ಸೊ ನೀವು ಕ್ಲಾಸ್ ಮಾಡ್ಕೊಂಡ್ರಿ, ಕ್ಲಾಸ್ನ ಡಿವೈಡ್ ಮಾಡ್ಕೊಂಡ್ರಿ. 0 to 10, 10 to 20, 20 to 30, 30 to 40. ಸೊ ಅಬ್ಸರ್ವೇಷನ್ ಮಾಡಬೇಕು. ಈಗ 0 to 10 ಎಷ್ಟಿದೆ ಅಂತ ಸಿಂಪಲ್. 0 to 10 ಅಂತ ಅಂದಮೇಲೆ ವಿತಿನ್ 9 ಒಳಗೆ 0 ಇಂದ 9 ವರೆಗೆ ಎಷ್ಟಿದೆ ಅಬ್ಸರ್ವೇಷನ್ ಅಂತ ತಿಳ್ಕೊಬೇಕು. ಫಸ್ಟ್ ಇಲ್ಲಿ ಬನ್ನಿ, ಫಸ್ಟ್ ನೋಡಿ ಯಾವ್ದಿದೆ? 7 ಇದೆ. ಬಿಕಾಸ್ ವಿತಿನ್ 9 ಒಳಗಿರೋದು, ಸೊ ಹ್ಯಾವ್ ಟು ಪುಟ್ 7. ಓಕೆ, ನೆಕ್ಸ್ಟ್ ಅಬ್ಸರ್ವೇಷನ್ 2, ನೆಕ್ಸ್ಟ್ 9, ಅಗೇನ್ 4, ಅಗೇನ್ 1, ಅಗೇನ್ 8, ಅಗೇನ್ 3, ನೆಕ್ಸ್ಟ್ 10 ಇದೆ. 10 ನೆಕ್ಸ್ಟ್ ಇದೆ, ಸೆಕೆಂಡ್ ಕಾಲಮ್ 10. ಓಕೆನಾ? 0 to 10, ನೆಕ್ಸ್ಟ್ 10 to 20, 20 to 30, 30 to 40. ಓಕೆ, 0 to 10, 10 to 30, 30 to 40. ಸೊ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನ್ ಮಾಡ್ತೀರಾ? 3 ಆಯ್ತು. ಓಕೆ, 3 ಅಗೇನ್ 5 ನೋಡ್ಕೋಬೇಕು ಇದು. ಓಕೆನಾ? ನೀವು ಸಿಂಪಲ್ ಫಸ್ಟ್ ಕಾಲಮ್ ಅಲ್ಲಿ ಏನ್ ಮಾಡ್ಕೊಬಿಡಿ ಅಂದ್ರೆ ಸಿಂಪಲ್ 0 to 10 ಅಂತಾನೆ ಕನ್ಸಿಡರ್ ಮಾಡ್ಕೊಬಿಡಿ. 0 to 10, 0 ಇಂದ 10 ವರೆಗೆ ಇರುವಂತದ್ನೆಲ್ಲ ಬರ್ಬೋದು. 3 ಅಗೇನ್ 10, ನೆಕ್ಸ್ಟ್ 5 ನೋಡಿ. ಇಲ್ಲಿಂದ ಬಂದ್ರೆ 28 ಆಗಲ್ಲ, 17 ಆಗಲ್ಲ, 15, 22, 29, 21, 23, 27, 18, 12 ಆಗಲ್ಲ, 7 ಆಗುತ್ತೆ, ಅಗೇನ್ 2 ಆಗುತ್ತೆ, 9 ಆಗುತ್ತೆ, 4 ಆಗುತ್ತೆ, 1 ಆಗುತ್ತೆ, 8 ಆಗುತ್ತೆ, 3 ಆಗುತ್ತೆ, 10 ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆಗುತ್ತೆ, 5 ಆಗುತ್ತೆ. ಬರ್ಕೊಂಡ್ರಾ? ನೆಕ್ಸ್ಟ್ 8 ಆಗುತ್ತೆ, ನೆಕ್ಸ್ಟ್ 4 ಆಗುತ್ತೆ, ನೆಕ್ಸ್ಟ್ 33 ಆಗಲ್ಲ, 27, 21 ವಿತಿನ್ 10, 15 ಅಗೇನ್ 3 ಮತ್ತೆ 36, 27, 21, 15 ಅಗೇನ್ 3. ಓಕೆ, ನೆಕ್ಸ್ಟ್ 37, 16, 28, 9.
ಅಗೇನ್ 2, next 4, next 6, next 32 ಆಗಲ್ಲ, 21, 31, 29, 18, 14, 13, 15 ಆಗಲ್ಲ, 11, 9 ಆಗುತ್ತೆ, 9 ಆಗುತ್ತೆ. ಓಕೆ, ನೆಕ್ಸ್ಟ್ 7 ಆಗುತ್ತೆ, 1 ಆಗುತ್ತೆ, 7, 1, ಅಗೇನ್ 5 ಆಗುತ್ತೆ, 5. ಓಕೆ, 37 ಆಗಲ್ಲ, 32, 23, 24, 20, 19, 27, 25, 19, 2 ಆಗುತ್ತೆ. ನೆಕ್ಸ್ಟ್ 5 ಆಗುತ್ತೆ. ನೆಕ್ಸ್ಟ್ 19, 25, 19, 20, 6 ಆಗುತ್ತೆ. ಅಗೇನ್ 9 ಆಗುತ್ತೆ. ಈ ತರ ಅಬ್ಸರ್ವೇಷನ್ಸ್ಗಳನ್ನ ಬರ್ಕೋಬೇಕು. ಓಕೆನಾ? ಇಷ್ಟು ಅಬ್ಸರ್ವೇಷನ್ಗಳನ್ನ ನಾವು ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ 10 to 20, 10 to 20. ಇವಾಗ ನೀವು ಅಗೇನ್ ಬನ್ನಿ, ಫಸ್ಟ್ ನೋಡಿ, ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಓಕೆ, ಅಬ್ಸರ್ವೇಷನ್ ಮಾಡಿ ಎಷ್ಟಿದೆ ಅಂತ ಫಸ್ಟ್ ಅಬ್ಸರ್ವೇಷನ್ ಮಾಡಿ. ಇಲ್ಲಿಂದ 11 ಇದೆಯಾ? 10 to 20, 17 ಇದೆ. ಓಕೆ, 17 ಎರಡನೇ ರೋ 17. ಓಕೆ, ನೆಕ್ಸ್ಟ್ 15 ಇದೆ, ಇಲ್ಲಿದೆ 15. ನೆಕ್ಸ್ಟ್ 18 ಇದೆ. ಓಕೆ, ನೆಕ್ಸ್ಟ್ 12 ಇದೆ. ಮತ್ತೆ ಇವೆಲ್ಲ ಫಸ್ಟ್ ರೋ ಇರೋದು. ಓಕೆ, ನೆಕ್ಸ್ಟ್ 20 ಇದೆ, 20. ಓಕೆ, 16 ಇದೆ, 12 ಇದೆ, 16, 12. ಓಕೆ, ನೆಕ್ಸ್ಟ್ 33, 27, 21 ಆಗಲ್ಲ. ಓಕೆ, ನೆಕ್ಸ್ಟ್ 15 ಆಗಲ್ಲ, ಆಗುತ್ತೆ 15. ನೆಕ್ಸ್ಟ್ 21 ಆಗಲ್ಲ, 15 ಮತ್ತೆ ಆಗುತ್ತೆ. ಓಕೆ, ನೆಕ್ಸ್ಟ್ 16 ಆಗುತ್ತೆ, 16. ನೆಕ್ಸ್ಟ್ 18. ಓಕೆ, ನೆಕ್ಸ್ಟ್ 14, 30 ಆಗುತ್ತೆ, 14, 30. ಓಕೆ, ನೆಕ್ಸ್ಟ್ 15, 11, 15, 11. ಓಕೆ, ನೆಕ್ಸ್ಟ್ 20 ಆಗುತ್ತೆ, ನೆಕ್ಸ್ಟ್ 19 ಆಗುತ್ತೆ, ಅಗೇನ್ 19 ಆಗುತ್ತೆ, ಅಗೇನ್ 19 ಆಗುತ್ತೆ, ಮತ್ತೆ 19 ಆಗುತ್ತೆ, 20 ಆಗುತ್ತೆ. ಓಕೆ, ಇದು ಅಬ್ಸರ್ವೇಷನ್ ಈ ತರ ಮಾಡ್ಕೋಬೇಕು ನಿಮಗೆ. ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು ಅಂತಂದ್ರೆ, ಮತ್ತೆ ಥರ್ಡ್ ರೋ 20 to 30. ಓಕೆ, 0 to 10, 0 ಇಂದ 10 ವರೆಗಿರುವಂತಹ ಸ್ಟ್ಯಾಟಿಸ್ಟಿಕ್ ಅಂದ್ರೆ ಮೀನ್ಸ್ ಮಾರ್ಕ್ಸ್ ಎಲ್ಲ ಬರ್ಕೊಂಡ್ರಿ. ನೆಕ್ಸ್ಟ್ 10 to 20 ಇರುವಂತಹ ಮಾರ್ಕ್ಸ್ ಗಳನ್ನ ನೀವು ಬರ್ಕೊಂಡ್ರಿ ಅಬ್ಸರ್ವೇಷನ್. ಅಗೇನ್ 20 to 30 ಇರುವಂತಹ ಮಾರ್ಕ್ಸ್ ಗಳನ್ನ ನೀವು ಬರ್ಕೋಬೇಕು. ಓಕೆ, ನೆಕ್ಸ್ಟ್ 28 ಇದೆ, ಬರ್ಕೋತೀನಿ. ನೆಕ್ಸ್ಟ್ ಥರ್ಡ್ ರೋ 28, ನೆಕ್ಸ್ಟ್ 22, ನೆಕ್ಸ್ಟ್ 29. ಓಕೆ, ನೆಕ್ಸ್ಟ್ 21, 23, 27. ಓಕೆ, ಮತ್ತೆ ಇದೆಲ್ಲ ಆಗಿದೆ 27, 21, 27, 21. ಓಕೆ, ನೆಕ್ಸ್ಟ್ ಪುನಃ ನೋಡಿ, ಮತ್ತೆ 27, 21, 27, 21. ಓಕೆ, ನೆಕ್ಸ್ಟ್
37 ಇದು 29 29 okay next 23 24 23 24 okay 23 24 next 25 okay next again 25 okay next 30 20 to 30 next 30 to 40 in ಮಿಕ್ಕಿದ್ದು ರಿಮೈನಿಂಗ್ ನೋಡ್ಕೊಳ್ಳಿ ನೆಕ್ಸ್ಟ್ ಯಾವ್ದು ನೋಡ್ಕೊಂಡಿದೆ 33 okay 33 next 36 36 37 37 next 32 31 32 31 32 31 again ಯಾವ್ದು ಬರುತ್ತೆ 37 32 37 32 okay next 30 ಆಲ್ರೆಡಿ ಇಲ್ಲಿದೆ ಸೊ ಈ ತರ ಅಬ್ಸರ್ವೇಷನ್ ಮಾಡ್ಕೊಂಡ್ರಿ ನೀವು ಸೊ ಇವಾಗ ಏನ್ ಮಾಡಬೇಕು ನೀವು ಟ್ಯಾಲಿ ಮಾಡಬೇಕು ಟ್ಯಾಲಿ ಹೆಂಗೆ ಅಂತಂದ್ರೆ ಸೊ ಟ್ಯಾಲಿ ಹೆಂಗ್ ಮಾಡಬೇಕು ಅಂತಂದ್ರೆ ಹಿಂಗೆ 1 2 3 4 5 1 2 3 4 5 ಆಯ್ತಾ ಅಗೇನ್ 1 2 3 4 5 1 2 3 4 5 1 2 3 4 5 again 1 2 3 4 5 ಪುನಃ 2 3 4 5 1 2 3 4 5 1 2 3 4 5 ಓಕೆ ನೆಕ್ಸ್ಟ್ ಮತ್ತೆ ಪುನಃ 1 2 3 4 5 ಇಷ್ಟು ಬರೀಬೇಕು ಇದು 25 ಓಕೆನಾ 1 2 3 4 5 ಸೇಮ್ 4 ಆದ್ರೆ ಅದು 5 ಆಗುತ್ತೆ ಹಾಗೆ 4 ಆದ್ರೆ 5 ಆಗುತ್ತೆ ಬಾರ್ ಹಾಕಿದ್ರೆ ಅದನ್ನ 5 ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಎಷ್ಟು ಬರುತ್ತೆ ನೆಕ್ಸ್ಟ್ ಎರಡನೇ ರೋ ಅಲ್ಲಿ 1 2 3 4 5 1 2 3 4 5 again 1 2 3 4 5 1 2 3 4 5 ಪುನಃ 1 2 3 4 5 1 2 3 4 5 ಓಕೆ ನೆಕ್ಸ್ಟ್ ಎಷ್ಟು ಬಂತು ಓಕೆ ನೆಕ್ಸ್ಟ್ 1 2 3 4 5 1 2 3 4 5 ಓಕೆ 1 2 3 4 5 again 1 2 3 4 5 1 2 3 4 5 like 1 ಆಯ್ತಾ ನೆಕ್ಸ್ಟ್ ರೋ ನೆಕ್ಸ್ಟ್ 1 2 3 4 5 1 2 3 4 5 again 1 2 3 4 5 1 2 3 4 5 ಪುನಃ 1 1 2 3 4 5 1 ಓಕೆ ನೆಕ್ಸ್ಟ್ 1 2 3 4 ಇಲ್ಲ ಓಕೆ ನೆಕ್ಸ್ಟ್ ರೋ ಅಲ್ಲ 1 2 3 4 5 1 2 3 4 5 1 2 ಈ ತರ ಟ್ಯಾಲಿ ಮಾಡ್ಕೋಬೇಕು ಓಕೆ ಈ ತರ ಟ್ಯಾಲಿ ಮಾಡಿದ ತಕ್ಷಣ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು ಇಲ್ಲಿ ಓಕೆ ಫ್ರೀಕ್ವೆನ್ಸಿ 5 5 25 ಓಕೆ ನೆಕ್ಸ್ಟ್ 21 ಓಕೆನಾ 21 and next 60 next ಆಯ್ತಾ ಕೌಂಟ್ ಮಾಡ್ಕೋಬೇಕು ನೆಕ್ಸ್ಟ್ 7 ಓಕೆ ಈ ತರ ಕೌಂಟ್ ಮಾಡ್ಕೋಬೇಕು ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡ್ಕೋಬೇಕು ಏನ್ ಕಂಡುಹಿಡ್ಕೋಬೇಕು ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡ್ಕೋಬೇಕು ಯಾವ ಮಿಡ್ ಪಾಯಿಂಟ್ ಇಲ್ಲಿರೋ ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡ್ಕೋಬೇಕು ಹೆಂಗೆ 0 to 10 5 ಮಿಡ್ ಪಾಯಿಂಟ್ ಓಕೆ ನೆಕ್ಸ್ಟ್
10 to 20, 15. Again, 20 to 30, 25. Next, 35. ಈ ತರ ಫ್ರೀಕ್ವೆನ್ಸಿನ ಕಂಡುಹಿಡ್ಕೋಬೇಕು. ಫಸ್ಟ್ ಕ್ಲಾಸು, ಆಮೇಲೆ ಅಬ್ಸರ್ವೇಷನ್, ಆಮೇಲೆ ಟ್ಯಾಲಿ, ಆಮೇಲೆ ಫ್ರೀಕ್ವೆನ್ಸಿ, ಆಮೇಲೆ ಮಿಡ್ ಪಾಯಿಂಟ್. ಇವಿಷ್ಟು ಕಂಡುಹಿಡ್ಕೊಂಡಾಗ ಮಾತ್ರ ನಿಮ್ಗೆ ಇದು ಲೆಕ್ಕ ಅರ್ಥ ಆಗಕ್ಕೆ ಸಾಧ್ಯ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಿಮ್ಗೆ ಪಾಯಿಂಟ್ ಫಸ್ಟ್ ಕ್ಲಾಸ್ ಕಂಡುಹಿಡ್ತೀರಾ, ನೆಕ್ಸ್ಟ್ ಕ್ಲಾಸ್ ಆದ್ಮೇಲೆ ಅಬ್ಸರ್ವೇಷನ್ ಮಾಡ್ತೀರಾ, ಅದಾದ್ಮೇಲೆ ಟ್ಯಾಲಿ ಕಂಡುಹಿಡಿತೀರಾ, ಟ್ಯಾಲಿ ಆದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ನೋಡಿ, ಅಬ್ಸರ್ವ್ ಮಾಡಿ. 1 2 3 4 ಟ್ಯಾಲಿ ಕಂಡುಹಿಡಿ. 5 1 2 3 4 5 1 2 3 4 5. ಓಕೆ, ನೆಕ್ಸ್ಟ್ ಅಗೇನ್ 1 2 3 4 5. ಕರೆಕ್ಟ್ ಇದೆ. ಇದು 25. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ 1 2 3 4 5. ಓಕೆ, ರೈಟ್. 1 2 3 4 5 5. ನೆಕ್ಸ್ಟ್ 1 2 3 4 5. ಅಗೇನ್ ನೆಕ್ಸ್ಟ್ 1 2 3 4 5. ನೆಕ್ಸ್ಟ್ 2, ಇದು 2. ಟೋಟಲ್ 22. ನಿಮಗೆ 70 ಬರಬೇಕು. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ 70 ಬರಬೇಕು. ಓಕೆ, ಫಸ್ಟ್ ಕ್ಲಾಸ್, ಎರಡನೇದು ಅಬ್ಸರ್ವೇಷನ್, ಥರ್ಡ್ ಪಾಯಿಂಟ್ ಟ್ಯಾಲಿ, ಫೋರ್ತ್ ಪಾಯಿಂಟ್ ಫ್ರೀಕ್ವೆನ್ಸಿ, ಲಾಸ್ಟ್ ಪಾಯಿಂಟ್ ಮಿಡ್ ಪಾಯಿಂಟ್. ಹೆಂಗೆ ಅಂದ್ರೆ, ಇಲ್ಲಿ ಟ್ಯಾಲಿನ ಮಾರ್ಕ್ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ ಅಂತ ಕೊಟ್ಟಿರ್ತಾರೆ. 70 ಸ್ಟೂಡೆಂಟ್ಸ್ ಇಷ್ಟು ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ ಅಂತ. ಬಟ್ ನೀವು ಅದನ್ನ ಒಂದು ಚಾರ್ಟ್ ಮಾಡಬೇಕು. ಈ ತರ ನಿಮಗೆ ಲೆಕ್ಕ ಕೊಟ್ಟಾಗ ಒಂದು ಚಾರ್ಟ್ ಮಾಡಬೇಕು. ಯಾವ ತರ ಅಂದ್ರೆ, ಫಸ್ಟ್ ಕ್ಲಾಸ್, ಆಮೇಲೆ ಅಬ್ಸರ್ವೇಷನ್, ಆಮೇಲೆ ಟ್ಯಾಲಿ, ಆಮೇಲೆ ಫ್ರೀಕ್ವೆನ್ಸಿ, ಆಮೇಲೆ ಮಿಡ್ ಪಾಯಿಂಟ್. ಓಕೆನಾ? ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಒಂದು ಚಾರ್ಟ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಇದು ಉಪಯೋಗಕ್ಕೆ ಬರುತ್ತೆ. ಇದು ನಿಮ್ಗೆ ಆರ್ಗನೈಸೇಷನ್ ಆಫ್ ಡೇಟಾದಲ್ಲಿ ಬರುತ್ತೆ. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ಓಕೆ ಮಕ್ಕಳ? ಓಕೆ, ಥ್ಯಾಂಕ್ ಯು.